ಹೆಲೋ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮುದ್ದೆ ಪಲ್ಯ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಹೆಚ್ಚಾಗಿ ನಾರ್ತ್ ಕರ್ನಾಟಕ ಸೈಡ್ನಲ್ಲಿ ಮಾಡ್ತಾರೆ. ನಮ್ಮ ಮಲೆನಾಡು ಸೈಡ್ನವರಿಗೆ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ. ನಂಗೂ ಕೂಡ ಇದು ಮದುವೆ ಆದ್ರ ಮೇಲೆ ತಿಳಿದಿರುವಂತ ಪಲ್ಯ ಇದು. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅತ್ತೆಯವರೇ ಅಡುಗೆ ಮಾಡ್ತಾ ಇರೋದು. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಮೊದ್ಲಿಗೆ ನಾವಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ತೊಗರಿ ಬೇಳೆ ಹಾಗೆ 100 ಗ್ರಾಮ್ ಆಗುವಷ್ಟು ಹಸಿ ಶೇಂಗನ ನೆನ್ಸಿಟ್ಕೊಂಡಿದ್ವಿ. ಇದನ್ನ ಇವಾಗ ಒಂದು ಕುಕ್ಕರ್ಗೆ ಹಾಕೊಂಡ್ಬಿಟ್ಟು ಇದಕ್ಕೆ 2 ಕಟ್ ಆಗುವಷ್ಟು ಪಾಲಕ್ನ ಹಾಕೊಳ್ತಾ ಇದೀವಿ. ನೀವು ಪಾಲಕ್ ಜೊತೆಗೆ ಮೆಂತ್ಯ ಸೊಪ್ಪು, ಹುಳಿ ಚಿಕ್ಕ ಹಾಗೆ ತಿರ್ಗಸಾಲೆ ಸೊಪ್ಪು ಅಂತೆಲ್ಲ ಸಿಗುತ್ತಲ್ಲ, ಯಾವುದೇ ಸೊಪ್ಪನ್ನು ಕೂಡ ಇದಕ್ಕೆ ಹಾಕೊಬಹುದು. ಬಸಳೆ ಸೊಪ್ಪು, ಸಬ್ಬಸಿಗೆ ಸೊಪ್ಪುನ ಹಾಗೆ ಹರವೆ ಸೊಪ್ಪನ್ನ ಬಿಟ್ಟು ಬೇರೆ ಯಾವುದೇ ಸೊಪ್ಪನ್ನು ಬೇಕಾದ್ರೂ ಹಾಕೊಬಹುದು. ಈಗ ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು, ಅಂದ್ರೆ ಬೇಳೆ ಹಾಗೆ ಸೊಪ್ಪು ಬೇದಿಕ್ಕೆ ನೀರ್ ಹಾಕೊಂಡ್ಬಿಟ್ಟು ಕುಕ್ಕರ್ನ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 5 ವಿಷಲ್ನ ಕೂಗಿಸ್ಕೊಳ್ಳಿ. ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ 5 ವಿಷಲ್ ಆದ್ರೂ ಬೇಕಾಗತ್ತೆ. ಇದು ವಿಷಲ್ ಹೊಡೆಯೋಷ್ಟೊತ್ತಿಗೆ ನಾವು ಮಸಾಲೆಗೆ ಹಾಗೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಬೇಕು. ಅದನ್ನ ರೆಡಿ ಮಾಡ್ಕೊಂಡ್ ಬಂದ್ಬಿಡೋಣ. ಇವಾಗ ಒಂದು ಬಾಣಲೆನಲ್ಲಿ ಸ್ವಲ್ಪ ಎಣ್ಣೆ ತಗೊಂಡು ಒಂದು 8 ಮೆಣಸಿನ್ಕಾಯಿನ ತಗೊಂಡಿದೀವಿ. ಈ ಮೆಣಸಿನ್ಕಾಯಿ ಮಸಾಲೆಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಬಿಟ್ಟು ಹಾಕೊಳ್ಳಿ. ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇದನ್ನ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಇದೇ ಎಣ್ಣೆಗೆ ನಾವು ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ 4 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದೀವಿ. ಅದನ್ನ ಜಜ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ಕೆಂಪಗಾಗುವವರೆಗೂ ಇದನ್ನ ಫ್ರೈ ಮಾಡ್ಕೊಬೇಕಾಗತ್ತೆ. ಬೆಳ್ಳುಳ್ಳಿ ಪೂರ್ತಿಯಾಗಿ ಕೆಂಪಗಾಗಬೇಕು. ಅಷ್ಟೊತ್ತಿಗೆ ನಾವು ಪುಂಡಿ ಸೊಪ್ಪು ಅಂದ್ರೆ ಕೆಲವೊಬ್ರಿಗೆ ಗೊತ್ತಿರಲ್ಲ, ಅದನ್ನ ತೋರಿಸ್ತಾ ಇದೀನಿ ನೋಡಿ. ಪುಂಡಿ ಸೊಪ್ಪು ಅಂದ್ರೆ ಇದೇನೆ. ಇದನ್ನೆಲ್ಲ ನಾವು ರಾತ್ರಿನೇ ತೊಳೆದ್ಬಿಟ್ಟು ನೀರನ್ನ ಆರೋದಕ್ಕೆ ಹಾಕಿದೀವಿ. ನೀರೆಲ್ಲ ಚೆನ್ನಾಗಿ ಆರಿ ಹೋಗಿರ್ಬೇಕು. ನೀರು ಸ್ವಲ್ಪ ತೇವ ಇದ್ರೆ ಪರವಾಗಿಲ್ಲ, ತುಂಬಾ ನೀರಿರಬಾರ್ದು. ನೋಡಿ ಇವಾಗ ಬೆಳ್ಳುಳ್ಳಿ ಕೂಡ ಕೆಂಪಗಾಗಿದೆ. ಈ ಟೈಮ್ನಲ್ಲಿ ನಾವು ಎಲ್ಲ ಪುಂಡಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಅದು ಫುಲ್ ಮುದ್ದೆ ಆಗಬೇಕು. ಪುಂಡಿ ಸೊಪ್ಪು ನೋಡಿ ಈ ರೀತಿಯಾಗಿ ಮುದ್ದೆ ಆಗ್ತಾ ಅದು ಫುಲ್ ಸಿಂಕ್ ಆಗೋವರೆಗೂ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ನೋಡಿ ಇವಾಗ ಪೂರ್ತಿಯಾಗಿ ಸಿಂಕ್ ಆಗಿದೆ. ಈ ಟೈಮ್ನಲ್ಲಿ ಫ್ಲೇಮ್ನ ಲೋ ಮಾಡಿಬಿಟ್ಟು ಒಂದು ಮುಚ್ಚಳ ಮುಚ್ಚಿಬಿಟ್ಟು 1 ನಿಮಿಷ ಇಟ್ಟರೆ ಸಾಕಾಗತ್ತೆ. ಲೋ ಫ್ಲೇಮ್ನಲ್ಲಿ 1 ನಿಮಿಷ ಇಟ್ಬಿಟ್ಟು ಮತ್ತೆ ತೆಗೆದು ಇದನ್ನ ಇವಾಗ ಮಗ್ಚಿ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟಾದರೆ ಸಾಕಾಗತ್ತೆ. ಈಗ ನಾವು ಆವಾಗಲೇ ಕುಕ್ಕರ್ಗೆ ಹಾಕಿದ್ವಲ್ಲ, ಆ ಬೇಳೆನೆಲ್ಲ ಓಪನ್ ಮಾಡಿಬಿಟ್ಟು, ಅಂದರೆ ಕುಕ್ಕರ್ ಮುಚ್ಚಳನ ಓಪನ್ ಮಾಡಿಬಿಟ್ಟು ಮತ್ತೆ ಕುದಿ ಬರೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಮಾಡಿರುವಂತಹ ಒಗ್ಗರಣೆನ ಇದಕ್ಕೆ ಸೇರಿಸ್ಕೊಬೇಕಾಗತ್ತೆ. ಇದನ್ನು ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಕುದಿ ಬರೋದಕ್ಕೆ ಶುರು ಆಗಿದೆ. ಇದು ಕುದೀತಾ ಇರಲಿ, ನಾವು ಅಷ್ಟರೊಳಗೆ ಮಸಾಲೆ ರೆಡಿ ಮಾಡ್ಕೊಂಡು ಬಂದ್ಬಿಡೋಣ. ಮಸಾಲೆಗೆ ನಾವಿಲ್ಲಿ 1 ಇಡಿಕಾಯಿನ ತುರ್ದು ಇಟ್ಕೊಂಡಿದ್ದೀವಿ. ಹಾಗೆಯೇ ಅವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯಿ, 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹುಳಿನ ತೊಗೊಂಡ್ಬಿಟ್ಟು ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬಂದ್ಬಿಡೋಣ. ಈಗ ನಾವು ಕುಕ್ಕರ್ಗೆ ಈ ಮಸಾಲೆನ ಹಾಕ್ಕೊಳ್ಳೋಣ. ನಾವು ಮಸಾಲೆ ಮಾಡೋ ಮುಂಚೆ ಕುಕ್ಕರ್ನ ಆಫ್ ಮಾಡಿ ಇಟ್ಕೊಂಡಿದ್ವಿ, ಯಾಕೆಂದರೆ ಸ್ವಲ್ಪ ಲೇಟ್ ಆಯಿತು. ಕರೆಂಟ್ ಇಲ್ಲದ ಕಾರಣ ಸ್ವಲ್ಪ ಲೇಟ್ ಆಯಿತು ಮಿಕ್ಸಿ ಮಾಡ್ಕೊಳ್ಳೋದು. ಇವಾಗ ಮಿಕ್ಸಿ ಮಾಡ್ಕೊಂಬಿಟ್ಟು ಅದು ಮಸಾಲೆನ ಅದಕ್ಕೆ ಹಾಕ್ಕೊಂಡು ಮಿಕ್ಸಿನ ತೊಳೆದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ವಿ. ತುಂಬ ತೆಳ್ಳಗೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಕುದಿ ಬರೋದಕ್ಕೆ ಇಟ್ಕೊಬೇಕು. ಕೊನೆಯದಾಗಿ ಇದು ಕುದಿ ಬರೋಕ್ಕೆ ಶುರು ಆಗಿದೆ. ಇವಾಗ ಕುದಿ ಬರೋ ಟೈಮ್ನಲ್ಲಿ ಲಾಸ್ಟಿಗೆ 1 ಚಮಚ ಶೇಂಗದ ಎಣ್ಣೆನ ಹಾಕಬೇಕಾಗತ್ತೆ. ಶೇಂಗದ ಎಣ್ಣೆ ಇಲ್ಲ ಅಂತಂದರೆ ಬೇರೆ ಯಾವುದಾದ್ರೂ ನೀವು ಡೈಲಿ ಯೂಸ್ ಮಾಡುವಂಥ ಯಾವುದೇ ಎಣ್ಣೆ ಬೇಕಾದರೂ ಹಾಕ್ಕೊಬೋದು. ಶೇಂಗದ ಎಣ್ಣೆ ಹಾಕಿದರೆ ತುಂಬಾ ಚೆನ್ನಾಗಿ ಇರುವಂಥ ಟೇಸ್ಟ್ ಕೊಡುತ್ತೆ. ಇವಾಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿದ್ರೆ ನಮ್ಮ ಮುದ್ದೆ ಪಲ್ಯ ಅನ್ನೋದು ರೆಡಿ ಆಗುತ್ತೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಂಗಂತೂ ಮುದ್ದೆ ಪಲ್ಯ ಅನ್ನೋದು ಮದುವೆ ಆದ್ರ ಮೇಲೆ ಗೊತ್ತಾಗಿರೋದು. ನಿಮಗೆ ಈ ವಿಡಿಯೋ ನೋಡೋಕ್ಕೂ ಮುಂಚೆ ಮುದ್ದೆ ಪಲ್ಯ ಅನ್ನೋದು ಗೊತ್ತಿತ್ತಾ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾರ್ತ್ ಕರ್ನಾಟಕ ಸೈಡ್ನವರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.